Hi students, welcome to session number 33. In previous classes, we were discussing the example programs using recursion concept. In this session, one more example, that is GCD. Recursion ಅನ್ನು ಯೂಸ್ ಮಾಡಿಕೊಂಡು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಈ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಬೇಕು. ಲೆಟ್ ಅಸ್ ಸಿ ಹೌ ಇಟ್ ವಿಲ್ ಬಿ ಕ್ಯಾರಿಡ್ ಔಟ್. ಫಸ್ಟ್ GCD ಅಂತಂದರೆ ಏನು ಅಂತ ನೋಡ್ಕೊಂಡ್ಬಿಡೋಣ. ಇದರ ಲಾಂಗ್ ಫಾರಮ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್, ಶಾರ್ಟಾಗಿ ಅದನ್ನು GCD ಅಂತ ಕರಿತೀವಿ. ಅದನ್ನು ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾವು ಎಲಿಮೆಂಟ್ರಿ ಸ್ಕೂಲಲ್ಲಿ ಓದಿದ್ದು ನಮಗೆ ನೆನಪಿರಬೇಕು. HCF, LCM ಆ್ಯಂಡ್ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಗ್ರೇಟೆಸ್ಟ್ ಕಾಮನ್ ಮೆಷರ್ ಅಂತಲೂ ಕರೀತಾರೆ. ಸೊ ಹೆಸರು ಬೇರೆ ಬೇರೆ ಇದೆ. ನಾವು ಈ ಕಾಂಟೆಕ್ಸ್ಟಲ್ಲಿ ಅದನ್ನು ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ ತಗೊಳ್ಳೋಣ. ಓಕೆ, ಏನು ಹೀಗಂದರೆ GCD ಅಂತಂದರೆ ಲಾಂಗ್ ಫಾರ್ಮ್ ಗೊತ್ತಾಯಿತು. ಅದರ ಮೀನಿಂಗ್ ಏನು ಅಂತಂದರೆ GCD ಆಫ್ 2 integers is the largest positive integer that divides both of the integers. ಎರಡು ಇಂಟೀಜರ್ಸನ್ನು ಕೊಟ್ಟಾಗ ಆ ಎರಡೂ ಇಂಟೀಜರ್ಸನ್ನು ಡಿವೈಡ್ ಮಾಡುವಂತಹ ಕಾಮನ್ ಫ್ಯಾಕ್ಟರ್ಸ್ ಇರ್ತಾವಲ್ವ, ಅದರಲ್ಲಿ ಯಾವುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದೆ ಅದನ್ನು ನಾವು GCD ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. M ವ್ಯಾಲ್ಯೂ 12, N ವ್ಯಾಲ್ಯೂ 14. ಸೊ ಇಲ್ಲಿ ಎರಡು ಇಂಟೀಜರ್ ಇದೆ, 12 ಮತ್ತು 14. ಇದಕ್ಕೆ GCDಯನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಈ 12ನ ಫ್ಯಾಕ್ಟರ್ಸನ್ನು ಲಿಸ್ಟ್ ಔಟ್ ಮಾಡೋಣ. ಅಂದರೆ 12 ಯಾವ್ಯಾವ ನಂಬರ್ಸಿಂದ ಡಿವೈಡ್ ಆಗುತ್ತೆ. 1ಇಂದ ಡಿವೈಡ್ ಆಗುತ್ತೆ, 2ಇಂದ, 3ಇಂದ ಆಗುತ್ತೆ. 3 4s are 12, 4 3s are 12, 6 2s are 12, 12 1s are 12. ಸೊ ಇದಿಷ್ಟು ನಂಬರ್ಗಳು 12ಅನ್ನು ಡಿವೈಡ್ ಮಾಡುತ್ತೆ. ಹಿಂಗೆ ರಿಮೈಂಡರ್ 0 ಇರುತ್ತೆ, 0 ಇರೋ ಹಂಗೆ ಇದನ್ನು ಡಿವೈಡ್ ಮಾಡುತ್ತೆ, ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಸೊ ಹಾಗಾಗಿ ಇವೆಲ್ಲವನ್ನು ಫ್ಯಾಕ್ಟರ್ಸ್ ಆಫ್ 12 ಅಂತ ಹೇಳ್ತೀವಿ. ಅದೇ ಥರ ಫ್ಯಾಕ್ಟರ್ಸ್ ಆಫ್ 14 ಕೂಡ ಲಿಸ್ಟ್ ಔಟ್ ಮಾಡಬೇಕು. ಯಾವ್ಯಾವ ನಂಬರ್ಸು 14ಅನ್ನು 0 ರಿಮೈಂಡರ್ ಬರೋ ಹಾಗೆ ಡಿವೈಡ್ ಮಾಡ್ತವೆ. 1ಇಂದ ಆಗುತ್ತೆ, 1 14s are 14, 2 7s are 14, 7 2s are 14, 14 1s are 14. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಆಫ್ 14. ಈಗ ನೀವು ಎರಡನ್ನೂ ಗಮನಿಸ್ಬೋದು, ಫ್ಯಾಕ್ಟರ್ಸ್ ಆಫ್ 12 ಮತ್ತು ಫ್ಯಾಕ್ಟರ್ಸ್ ಆಫ್ 14 ಎರಡನ್ನೂ ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ ಎರಡರಲ್ಲೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಇದೆ. 1 ಅನ್ನೋದು 12ಅನ್ನು ಡಿವೈಡ್ ಮಾಡುತ್ತೆ, 14ಅನ್ನು ಡಿವೈಡ್ ಮಾಡುತ್ತೆ. ಸೊ 1 ಈಸ್ ದ ಕಾಮನ್ ಫ್ಯಾಕ್ಟರ್ ಫಾರ್ ಬೋತ್ ಇಂಟೀಜರ್ಸ್ 12 ಆ್ಯಂಡ್ 14. ಅದೇ ಥರ 2 ಕೂಡ ಕಾಮನ್ ಫ್ಯಾಕ್ಟರ್. 3 ನಾಟ್ ಎ ಕಾಮನ್ ಫ್ಯಾಕ್ಟರ್. ಯಾಕೆ ಅಂತಂದರೆ ಇದು 12ಅನ್ನು ಮಾತ್ರ ಡಿವೈಡ್ ಮಾಡುತ್ತೆ, 14ಅನ್ನು ಡಿವೈಡ್ ಮಾಡಲ್ಲ. ಸೊ 3 ಕಾಮನ್ ಫ್ಯಾಕ್ಟರ್ ಅಲ್ಲ. ಅದೇ ಥರ 4 ಅಲ್ಲ, 6 ಅಲ್ಲ, 12 ಅಲ್ಲ, 14 ಅಲ್ಲ. ಸೊ ಇಲ್ಲಿ ನಮಗೆ ಒಟ್ಟಾರೆ ಎಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದೆ? ಏನಿದೆ? 1 2 ಅಷ್ಟೇ, ಎರಡೇ ಕಾಮನ್ ಫ್ಯಾಕ್ಟರ್ ಇದೆ. 12ಅನ್ನು ಮತ್ತು 14ಅನ್ನು ಡಿವೈಡ್ ಮಾಡುವಂತಹ ಫ್ಯಾಕ್ಟರ್ಸು. ಇದರಲ್ಲಿ 2ಗೆ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಇದನ್ನು ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೋಡಿ, ಇವೆಲ್ಲವೂ ಫ್ಯಾಕ್ಟರ್ಸ್ ಆಫ್ 12, ಇವು ಫ್ಯಾಕ್ಟರ್ಸ್ ಆಫ್ 14. ಬಟ್ 1 ಆ್ಯಂಡ್ 2 ಇದೆಯಲ್ವಾ, ಅವು ಕಾಮನ್ ಫ್ಯಾಕ್ಟರ್ಸ್. ಈ ಕಾಮನ್ ಫ್ಯಾಕ್ಟರ್ಸಲ್ಲೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ 2. ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 ಆ್ಯಂಡ್ 14 ಈಸ್ 2. ಅದನ್ನು ನಾವು GCD ಅಂತ ಕರಿತೀವಿ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್, ಎರಡನ್ನೂ ಡಿವೈಡ್ ಮಾಡುವಂಥ ಗ್ರೇಟೆಸ್ಟ್ ಫ್ಯಾಕ್ಟರ್, ದಟ್ ಈಸ್ ಈಕ್ವಲ್ ಟು 2. ನಾವು ಎಲಿಮೆಂಟ್ರಿ ಸ್ಕೂಲಲ್ಲಿ ಈ GCDನ ಫೈಂಡ್ ಔಟ್ ಮಾಡೋಂಥ ವಿಧಾನವನ್ನು ಕಲ್ತಿದ್ದೀವಿ. ಅದರ ಅಲ್ಗಾರಿದಮ್ ಇದು, ಬೇಸಿಕ್ ಅಲ್ಗಾರಿದಮ್. ಸ್ಟೆಪ್ 1 ಏನು? ಫೈಂಡ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ M. ಆಮೇಲೆ ಫೈಂಡ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ N. ನಾನು ಈಗಾಗಲೇ ಹೇಳಿದಂಗೆ ಎರಡು ನಂಬರ್ ಕೊಟ್ಟಿರ್ತಾರಲ್ವ, M ಮತ್ತು N, ಅವೆರಡನ್ನೂ ಕೂಡ ಫ್ಯಾಕ್ಟರೈಸ್ ಮಾಡಬೇಕು. ಅದನ್ನು ಪ್ರೈಮ್ ಫ್ಯಾಕ್ಟರೈಸ್ ನಾವು ಲಾಸ್ಟ್ ಸ್ಲೈಡಲ್ಲಿ ಮಾಡಿದ್ದು
ಫ್ಯಾಕ್ಟರೈಸೇಷನ್ ಅಷ್ಟೇ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ಪ್ರೈಮ್ ನಂಬರ್ಸ್ ಮಾತ್ರ ಅದರ ಫ್ಯಾಕ್ಟರ್ಸ್ ಆಗಿರಬೇಕು, ಅಂಥ ಫ್ಯಾಕ್ಟರ್ಸ್ನ ಲಿಸ್ಟ್ ಔಟ್ ಮಾಡಬೇಕು. ನೋಡಿ, ಸೇಮ್ ಎಕ್ಸಾಂಪಲ್ ತೊಗೊಳ್ತೀವಿ. ಇಲ್ಲಿ m = 12, n = 14 ಸೇಮ್ ನಂಬರ್ಸ್ ತೊಗೊಂಡಿದ್ದೀವಿ. ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೆ ಲಾಸ್ಟ್ ಟೈಮಲ್ಲಿ ಸುಮಾರು ಫ್ಯಾಕ್ಟರ್ಸ್ ಬಂದಿತ್ತು. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಪ್ರೈಮ್ ನಂಬರ್ಸ್ ಮಾತ್ರ ಫ್ಯಾಕ್ಟರ್ಸಾಗಿ ತೊಗೋಬೇಕು. ಈ 12ಅನ್ನು ಡಿವೈಡ್ ಮಾಡೋಂಥ ಫ್ಯಾಕ್ಟರ್ಸ್, ಅದರಲ್ಲೂ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವುದು? 1, 2 ಆ್ಯಂಡ್ 3. 5ಇಂದ ಆಗಲ್ಲ, 7 ಆಗಲ್ಲ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಇವು 3. ಅದೇ ಥರ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎನ್, m = 12, ಎನ್ ವ್ಯಾಲ್ಯೂ ಏನು? 14. ಅದಕ್ಕೂ ಕೂಡ ಪ್ರೈಮ್ ಫ್ಯಾಕ್ಟರ್ಸನ್ನು ಲಿಸ್ಟ್ ಔಟ್ ಮಾಡೋಣ. 1ಇಂದ ಡಿವೈಡ್ ಆಗುತ್ತೆ, 2ಇಂದ ಆಗುತ್ತೆ 14, 7ಇಂದ ಆಗುತ್ತೆ. ಪ್ರೈಮ್ ನಂಬರ್ಸ್ ಮಾತ್ರ ತಗೊಳ್ತೀವಿ. ಆ್ಯಕ್ಚುಲಿ 1 ಈಸ್ ನಾಟ್ ಎ ಪ್ರೈಮ್. ನಾವಿಲ್ಲಿ ಲಿಸ್ಟ್ ಮಾಡಿದ್ದೀವಿ ಅಷ್ಟೇ ಯಾವ್ಯಾವ ಡಿವೈಡ್ ಆಗುತ್ತೆ ಅಂತೇಳಿ. ಸೊ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಆನಂತರ ಇವಿಷ್ಟು ಪ್ರೈಮ್ ಫ್ಯಾಕ್ಟರ್ಸ್ 12 and 14ಗೆ. ಇದರಲ್ಲಿ ಕಾಮನ್ ಪ್ರೈಮ್ಸ್ ಯಾವುದಿದೆ ನೋಡಬೇಕು. 2 ಈಸ್ ಎ ಪ್ರೈಮ್, ಇಲ್ಲೂ ಇದೆ 2. ಸೊ 2 ಒಂದು ಕಾಮನ್ ಫ್ಯಾಕ್ಟರ್. ಸೊ ಈ ಪ್ರಾಬ್ಲಮಲ್ಲಿ ಹೈಯೆಸ್ಟ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಈಸ್ 2. ಹಾಗಾಗಿ ನಾವೇನು ಮಾಡ್ತೀವಿ? GCD ಆಫ್ 12 and 14 = 2. ನೀವು ಈ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತೇಳಿ, ಅಥವಾ ಲಾಸ್ಟ್ ಸ್ಲೈಡಲ್ಲಿ ಮಾಡಿದ್ವಲ್ವಾ ಆ ಮೆಥಡಲ್ಲೂ ಮಾಡ್ಬೋದು. ಇದು ಜಸ್ಟ್ ಫ್ಯಾಕ್ಟರೈಸೇಷನ್, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್. ಈಗ ನಾವು ಸಿ ಪ್ರೋಗ್ರಾಮಿಂಗಲ್ಲಿ GCDನ ಇಂಪ್ಲಿಮೆಂಟ್ ಮಾಡಬೇಕು. ರಿಕರ್ಷನನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೊಂದು ಪ್ರೋಗ್ರಾಮ್ ಬರೀಬೇಕು. ಅದಕ್ಕಿಂತ ಮುಂಚೆ ಅಲ್ಗಾರಿದಮನ್ನು ಫ್ರೇಮ್ ಮಾಡಬೇಕು. ಆವಾಗ ನಾವು ಕೆಲವು ಕಂಡೀಷನ್ಸನ್ನು ನಮ್ಮ ಗಮನದಲ್ಲಿ ತಗೋಬೇಕಾಗುತ್ತೆ. ಬೇಸ್ ಕೇಸ್, ಇನ್ನೊಂದು ಜನರಲ್ ಕೇಸ್. ಬೇಸ್ ಕೇಸಲ್ಲಿ ರಿಕರ್ಷನ್ ಯಾವಾಗ ಸ್ಟಾಪ್ ಆಗಬೇಕು, ಟರ್ಮಿನೇಟಿಂಗ್ ಕಂಡೀಷನ್. ಜನರಲ್ ಕೇಸ್ ಆ GCDಯನ್ನು ಕಂಡುಹಿಡಿಯುವಂಥ ಪ್ರೋಸೆಸ್, ಅದಕ್ಕೆ ಲಾಜಿಕನ್ನು ಬರೀಬೇಕು. ಫಸ್ಟ್ ಕಂಡೀಷನ್ ಏನು ಅಂತಂದರೆ, ನಾವು GCD ಕಂಡುಹಿಡಿಯುವಲ್ಲಿ the GCD of 2 non-zero integers a and b is the greatest positive integer d, such that d is a divisor of both a and b. ಇದು ಯಾವಾಗ? ಗಿವನ್ a and b ಎರಡರ ವ್ಯಾಲ್ಯೂ ನಾನ್ ಝೀರೋ ಆಗಿದ್ದಾಗ. ಓಕೆ, ಒಂದು ವೇಳೆ ಎ ಅಥವಾ ಬಿ 0 ಆಗಿತ್ತು ಅಂತಂದರೆ, ಕೊಟ್ಟಿರೋ ಎರಡು ನಂಬರಲ್ಲಿ ಒಂದು 0 ಆಗಿತ್ತು ಅಂತಂದರೆ, ಆವಾಗ ಏನು ಕಂಡೀಷನನ್ನು ನಾವು ಫ್ರೇಮ್ ಮಾಡಬೇಕು ಪ್ರೋಗ್ರಾಮಲ್ಲಿ ಅಂತಂದರೆ, ಇನ್ ದಿಸ್ ಕೇಸ್ ದ GCD ಈಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ನಾನ್ ಝೀರೋ ಇಂಟೀಜರ್. ಎ ಇಲ್ಲಿ ನೋಡಿ, GCD ಆಫ್ ಎ 0 ಇದೆ, ಕೊಟ್ಟಿರೋಂಥ ಎರಡು ನಂಬರ್ ಇದು. ಈ ಥರ ಬಿ ವ್ಯಾಲ್ಯೂ 0 ಇದ್ದರೆ ಅಥವಾ ಎ ವ್ಯಾಲ್ಯೂ 0 ಇದ್ದರೆ, ಕೊಟ್ಟಿರೋಂಥ ಒಂದು ನಂಬರ್ ಯಾವುದಾದ್ರೂ 0 ಇತ್ತು ಅಂತಂದರೆ, ಉಳಿದಿರೋಂಥ ಇನ್ನೊಂದು ನಂಬರ್ ಇರುತ್ತಲ್ವ, ಅದರ ಅಬ್ಸಲ್ಯೂಟ್ ವ್ಯಾಲ್ಯೂನೇ GCD ಆಗುತ್ತೆ. ಇಲ್ಲಿ a, 0 ಕೊಟ್ಟಿದ್ದಾರೆ, ಸೊ ಇಲ್ಲಿ GCD ಈಸ್ ಎ. ಇಲ್ಲಿ 0, a ಕೊಟ್ಟಿದ್ದಾರೆ, ಇಲ್ಲಿ ಕೂಡ GCD ವ್ಯಾಲ್ಯೂ ಎ. ಓಕೆನಾ? ಒಂದು ವೇಳೆ ನೆಗೆಟಿವ್ ಇಂಟೀಜರ್ ಇದ್ದರೆ ಕೂಡ ಅದನ್ನು ಅಬ್ಸಲ್ಯೂಟ್ ಮಾಡ್ಕೊಳ್ತೀವಿ, ಪಾಸಿಟಿವ್ ಇಂಟೀಜರ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಇದು. ಯಾಕೆ ಅಂತಂದರೆ ಈ ಕಂಡೀಷನ್ನೇ ಬೇಸ್ ಕೇಸ್ ಅಂತ ಹೇಳ್ತೀವಿ ನಾವು. ನಾವೀಗ ಯೂಕ್ಲಿಡಿಯನ್ ಅಲ್ಗಾರಿದಮನ್ನು ಯೂಸ್ ಮಾಡಿಕೊಂಡು GCDಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸಿ ಪ್ರೋಗ್ರಾಮಿಂಗಲ್ಲಿ. ಸೊ ಅಲ್ಲಿ ಇದು ಬೇಸ್ ಕೇಸ್ ಆಗಿ ವರ್ಕ್ ಆಗುತ್ತೆ. GCD ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಮೆಥಡ್ಸ್ ಇದೆ. ಅದರಲ್ಲಿ ನಾವೀಗ ನೋಡಿದ್ವಲ್ಲ, ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್, ಅದು ಕೂಡ ಒಂದು. ಇನ್ನೂ ಕೆಲವಿದ್ದಾವೆ, ಯೂಕ್ಲಿಡ್ಸ್ ಅಲ್ಗಾರಿದಮ್, ಲೆಹಮರ್ಸ್ GCD ಅಲ್ಗಾರಿದಮ್, ಬೈನರಿ GCD ಅಲ್ಗಾರಿದಮ್, ಇನ್ನೂ ಕೆಲವು ಮೆಥಡ್ಸ್ ಕೂಡ ಇದೆ. ಯೂಕ್ಲಿಡ್ಸ್ ಅಲ್ಗಾರಿದಮಲ್ಲಿ 2 ವೇರಿಯಂಟ್ ಇದೆ. ಒಂದು ಮಾಡ್ಯುಲಸ್ ಆಪರೇಟರ್ನ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು, ಇನ್ನೊಂದು ಕೊಟ್ಟಿರೋಂಥ 2 ನಂಬರ್ಗಳ ಡಿಫ್ರೆನ್ಸನ್ನು ತೊಗೊಂಡು ಮಾಡುವಂಥದ್ದು. ನಾವಿಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಮೆಥಡ್ ಅಂತಂದರೆ ಮಾಡ್ಯುಲಸ್ ಆಪರೇಟರ್ನ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಅದನ್ನು ಇಂಪ್ಲಿಮೆಂಟ್ ಮಾಡೋಣ. ಹೇಗೆ ವರ್ಕ್ ಆಗುತ್ತೆ ಯೂಕ್ಲಿಡಿಯನ್ ಅಲ್ಗಾರಿದಮ್ ಅಂತ ಒಂದ್ಸರಿ ನೋಡಿಬಿಡೋಣ, ಆಮೇಲೆ ಪ್ರೋಗ್ರಾಮ್ ಬರೆಯೋಕೆ ಹೋಗೋಣ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. 48 and 18 ಇವೆರಡು ನಂಬರ್ಸ್ ಕೊಟ್ಟಿದ್ದಾರೆ. ಇವುಗಳಿಗೆ GCDಯನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಎ ಮತ್ತು ಬಿ ಅಂತ ಈ ವ್ಯಾಲ್ಯೂಸ್ ತಗೊಳ್ಳೋಣ. ಇದು ಎ, ಇದು ಬಿ.
ಬಿ ವ್ಯಾಲ್ಯೂ ಬರ್ಕೋಬೇಕು ಫಸ್ಟು 18. ಆಮೇಲೆ ಎ ಮಾಡ್ ಬಿ ಅಂದರೆ 48 ಮಾಡ್ ಬಿ, ಮಾಡ್ಯುಲಸ್ ಆಪರೇಟರ್ನ ಯೂಸ್ ಮಾಡಬೇಕು ಎ ಆ್ಯಂಡ್ ಬಿ ಮಧ್ಯೆ. ಏನಾಗುತ್ತೆ, 18ಇಂದ 48ನ್ನು ಡಿವೈಡ್ ಮಾಡಬೇಕು. 48 ಮಾಡ್ 18 ಎಷ್ಟಾಗುತ್ತೆ, 18 ಡಿವೈಡ್ ಮಾಡಿದ್ರೆ 18 2s are 36, 18 3s are 54, ಜಾಸ್ತಿ ಆಗೋಯ್ತು. ಸೊ 18 2s are 36, 48 ಮೈನಸ್ 36 ಎಷ್ಟೊತ್ತು ಡಿಫ್ರೆನ್ಸ್, 8 minus 6 is 2, 4 minus 3 is 1. ಸೊ 12 is the remainder. ನಾವು ಮಾಡ್ ಆಪ್ರೇಟರ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ನಾವು ತಗೋಬೇಕಾಗಿರೋ ಆನ್ಸರ್ ಏನು, ರಿಮೈಂಡರ್. ಸೊ ಆ ರಿಮೈಂಡರನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದು ಬಿ ವ್ಯಾಲ್ಯೂ, ಇದು ಎ ಮಾಡ್ ಬಿ ವ್ಯಾಲ್ಯೂ. ಓಕೆ, ಸೊ ಈಗ 18 12 ಆಯಿತು. ಈಗ ಮತ್ತೆ ಇದಕ್ಕೆ ಯೂಕ್ಲಿಡ್ ಅಲ್ಗಾರಿದಮನ್ನು ಅಪ್ಲೈ ಮಾಡಬೇಕು ಅಗೇನ್ ರಿಕರ್ಸಿವ್ ಆಗಿ. ಸೊ ಇಲ್ಲಿ ಫಸ್ಟ್ ಬಿ ವ್ಯಾಲ್ಯೂ ಬರ್ಕೋಬೇಕು ಅಲ್ಗಾರಿದಮ್ ಪ್ರಕಾರ. ಸೊ 12 ಬಿ, ಎ ವ್ಯಾಲ್ಯೂ ಈಗ 18 ಆಗಿದೆ. ಸೊ 18 ಮಾಡ್ 12, ಎ ಮಾಡ್ ಬಿ ಅಂದರೆ 18 ಮಾಡ್ 12, 18 ಮಾಡ್ ಅಪ್ಲೈ ಮಾಡಿದಾಗ 12 1s are 12, ಇನ್ನು 6 ಉಳಿತು ರಿಮೈಂಡರ್. ಸೊ ಆ ರಿಮೈಂಡರ್ ಇಲ್ಲಿ ಬರೀತೀವಿ 6 ಅಂತ. ಈಗ ಇದು ಎ, ಇದು ಬಿ ವ್ಯಾಲ್ಯೂ. ಇದಕ್ಕೆ ಮತ್ತೆ ರಿಕರ್ಸಿವ್ ಆಗಿ ಸೇಮ್ ಆಪ್ರೇಷನ್ ಪರ್ಫಾರ್ಮ್ ಮಾಡೋಣ. ಬಿ ವ್ಯಾಲ್ಯೂ ಫಸ್ಟ್ ಬರ್ಕೋಬೇಕು 6, ಎ ಮಾಡ್ ಬಿ 6 2s are 12, ರಿಮೈಂಡರ್ 0, ಸೊ 6, 0. ಈಗ ಎ ಆ್ಯಂಡ್ ಬಿ ಯಾವುದ್ರಲ್ಲಾದರೂ ಒಂದು ವ್ಯಾಲ್ಯೂ 0 ಆಯಿತು ಅಂತಂದರೆ ಉಳಿದಿರೋಂಥ ಇನ್ನೊಂದು ನಂಬರೇ ಜಿ ಸಿ ಡಿ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಜಿ ಸಿ ಡಿ ಆಫ್ 48 and 18 is equals to 0. ಯೂಕ್ಲಿಡಿಯನ್ ಅಲ್ಗಾರಿದಮ್ ಹೀಗೆ ವರ್ಕ್ ಆಗುತ್ತೆ, ಮಾಡ್ ಆಪ್ರೇಟರ್ನ ಯೂಸ್ ಮಾಡಿಕೊಂಡು. ಬಿ ವ್ಯಾಲ್ಯೂ ಬರ್ಕೋಬೇಕು, ಆಮೇಲೆ ಎ ಮಾಡ್ ಬಿಯನ್ನು ಪರ್ಫಾರ್ಮ್ ಮಾಡಬೇಕು. ರಿಪೀಟೆಡ್ಡಾಗಿ ಇದನ್ನು ಮಾಡ್ತಾ ಹೋಗಬೇಕು. ಎಲ್ಲಿಗೆ, ಬೇಸ್ ಕೇಸ್ ರೀಚ್ ಆಗೋವರೆಗೂ. ಅಂದರೆ ಎ ಮತ್ತು ಬಿ ಇವೆರಡರಲ್ಲಿ ಒಂದು ವ್ಯಾಲ್ಯೂ 0 ಆಗಬೇಕು ಅಲ್ಲಿವರೆಗೂ. ಓಕೆ, ಈಗ ನಾವು ಸಿ ಪ್ರೋಗ್ರಾಮ್ ಬರೆಯೋಣ. ಯೂಕ್ಲಿಡಿಯನ್ ಅಲ್ಗಾರಿದಮನ್ನು ಯೂಸ್ ಮಾಡಿಕೊಂಡು ಸಿ ಪ್ರೋಗ್ರಾಮ್ ಬರೆಯೋಣ. ಫಸ್ಟ್ ಮೇನ್ ಪ್ರೋಗ್ರಾಮನ್ನು ಫ್ರೇಮ್ ಮಾಡ್ತೀವಿ. ಇಂಟ್ ಮೇನ್, ಇಂಟ್ ಎ ಇಸ್ ಈಕ್ವಲ್ ಟು 98, ಬಿ ಇಸ್ ಈಕ್ವಲ್ ಟು 56. ಅಂದರೆ 2 ನಂಬರ್ಸ್ ಬೇಕಲ್ವ ಜಿ ಸಿ ಡಿ ಫೈಂಡ್ ಔಟ್ ಮಾಡಲಿಕ್ಕೆ. ಆ 2 ನಂಬರ್ ಇದು ಎ ಆ್ಯಂಡ್ ಬಿ. ನಾವಿಲ್ಲಿ ಸ್ಟಾರ್ಟಿಕಾಗಿ ತೊಗೊಂಡಿದ್ವಿ. ಎ ವ್ಯಾಲ್ಯೂ ಈಸ್ 98, ಬಿ ವ್ಯಾಲ್ಯೂ 56 ಅಂತ. ನಾವು ಬೇಕಿದ್ರೆ ಇದನ್ನು ಯೂಸರ್ ಇನ್ಪುಟ್ ಮಾಡೋ ಥರ ಬೇಕಾದ್ರೆ ಮಾಡ್ಕೋಬೋದು. ಸ್ಕ್ಯಾನ್ ಎಫ್ನ ಯೂಸ್ ಮಾಡಿಕೊಂಡು ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಸ್ಕ್ಯಾನ್ ಮಾಡ್ಕೋಬೇಕು, ಅದು ಕೂಡ ಓಕೆ. ಇಲ್ಲಿ ಏನು ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ ಜಿ ಸಿ ಡಿ ಆಫ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು ಅಂತೇಳಿ. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀವಿ, ಜಿ ಸಿ ಡಿ ಆಫ್ ಎ ಕಾಮ ಬಿ. ಇವೆರಡು ಆರ್ಗ್ಯುಮೆಂಟ್ಸನ್ನು ನಾವು ಫಂಕ್ಷನ್ಗೆ ಪಾಸ್ ಮಾಡಬೇಕು, ಎ ಮತ್ತು ಬಿ ವ್ಯಾಲ್ಯೂಸನ್ನು. ಆ ಫಂಕ್ಷನ್ನಲ್ಲಿ ಅವೆರಡರ ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡಿ ಆ ಫಂಕ್ಷನ್ ಏನು ಮಾಡುತ್ತೆ, ಇಲ್ಲಿಗೆ ರಿಟರ್ನ್ ಮಾಡುತ್ತೆ ವ್ಯಾಲ್ಯೂನ, ಫೈನಲ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಅದಿಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಇದಿಷ್ಟು ಮೇನ್ ಪ್ರೋಗ್ರಾಮ್ ಬಾಡಿ. ನಾವೀಗ ಈ ಜಿ ಸಿ ಡಿ ಫಂಕ್ಷನನ್ನು ಇಂಪ್ಲಿಮೆಂಟ್ ಮಾಡೋಣ. ಇದು ಕಂಪ್ಲೀಟ್ ಸಿ ಪ್ರೋಗ್ರಾಮ್ ಆಗಿದ್ದರಿಂದ ನಾವಿಲ್ಲಿ ರೀಪ್ರೊಸೆಸರ್ ಸ್ಟೇಟ್ಮೆಂಟು ಕೂಡ ಸೇರಿಸಿದ್ದೀನಿ. ಈ ಫಂಕ್ಷನ್ ಇಲ್ಲಿದೆ ನೋಡಿ, ರಿಕರ್ಸಿವ್ ಫಂಕ್ಷನ್ ಇಲ್ಲಿ ಬರಿತಾ ಇದ್ದೀವಿ ಜಿ ಸಿ ಡಿ ಫೈಂಡ್ ಔಟ್ ಮಾಡಲಿಕ್ಕೆ. ಇಂಟ್ ಜಿ ಸಿ ಡಿ ಇಂಟ್ ಎ ಕಾಮ ಇಂಟ್ ಬಿ. ಈಗ ನಿಮಗೆ ಗೊತ್ತಿದು ಫಂಕ್ಷನ್ ಡೆಫಿನಿಷನ್ ಹೇಗೆ ಅಂತ. ಇದು ರಿಟರ್ನ್ ಟೈಪ್, ಅಂದರೆ ಈ ಫಂಕ್ಷನ್ ರಿಟರ್ನ್ ಮಾಡುವಂಥ ವ್ಯಾಲ್ಯೂ ಜಿ ಸಿ ಡಿ ಏನಾಗಿರುತ್ತೆ, ಇಂಟೀಜರ್ ಆಗಿರುತ್ತೆ. ಸೊ ಇಂಟ್, ಇದು ಫಂಕ್ಷನ್ ನೇಮ್, ಇವೆರಡು ಪ್ಯಾರಾಮೀಟರ್ಸ್ ಎ ಆ್ಯಂಡ್ ಬಿ. ಎ ವ್ಯಾಲ್ಯೂ ಇಲ್ಲಿಗೆ 98 ಬರುತ್ತೆ ಫಂಕ್ಷನ್ ಕಾಲ್ ಮಾಡಿದಾಗ, ಬಿ ವ್ಯಾಲ್ಯೂ 56 ಬರುತ್ತೆ. ಓಕೆ, ಫಂಕ್ಷನ್ ಬಾಡಿ ಒಳಗಡೆ ನಾವೇನು ಮಾಡ್ತೀವಿ, ಫಸ್ಟು ಬೇಸ್ ಕೇಸ್ ಚೆಕ್ ಮಾಡ್ತೀವಿ, ಬಿ ಈಸ್ ಈಕ್ವಲ್ ಟು 0 ಇದೆಯಾ ಅಂತೇಳಿ. ಇತ್ತು ಅಂತಂದರೆ ಇನ್ನು ಉಳಿದಿರೋ ಎ ವ್ಯಾಲ್ಯೂ ಇದೆಯಲ್ವಾ,
ಅದೇ ಜಿ ಸಿ ಡಿ ಆಗುತ್ತೆ. ಸೊ ರಿಟರ್ನ್ ಎ ಅಂತ ಸ್ಟೇಟ್ಮೆಂಟ್ ಬರಿತೀವಿ. ಸೊ ಅಲ್ಲಿಗೆ ಇದು ಏನಾಗುತ್ತೆ, ಜಿ ಸಿ ಡಿ ಇಸ್ 98 ಆಗುತ್ತೆ. ಇಫ್ ಈ ಕಂಡೀಷನ್ ಫೇಲ್ ಆದರೆ ಬಿ ನಾಟ್ ಈಕ್ವಲ್ ಟು 0 ಇದ್ದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಇದು ಸ್ಕಿಪ್ ಆಗಬೇಕು, ಈ ಸ್ಟೇಟ್ಮೆಂಟ್ ಸ್ಕಿಪ್ ಆಗಬೇಕು. ಓಕೆ, ಇಲ್ಲಿ 98 56 ಇದೆ, ಬಿ ಈಸ್ ನಾಟ್ ಈಕ್ವಲ್ ಟು 0. ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಆ್ಯಕ್ಚುಲಿ ಇದು ನಮ್ಮದು ಜನರಲ್ ಕೇಸ್. ಇದು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗಬೇಕಾಗಿರೋ ಸ್ಟೇಟ್ಮೆಂಟ್ ಇದು. ಜಿ ಸಿ ಡಿ ಆಫ್ ಬಿ ಕಾಮ ಎ ಮಾಡ್ ಬಿ. ಬಿ ವ್ಯಾಲ್ಯೂ ಎಷ್ಟಿದೆ, 56 ಇದೆ. ಓಕೆ, ಎ ಮಾಡ್ ಬಿ, ಎ ಮಾಡ್ ಬಿ ಅಂತಂದರೆ 98 ಮಾಡ್ ಬಿ ಎಷ್ಟಾಗುತ್ತೆ, 98 ಮೈನಸ್ 56. 8 minus 6 is 2, 9 minus 5 is 4. ಸೊ ಎ ಮಾಡ್ ಬಿ ವ್ಯಾಲ್ಯೂ 42 ಕಾಂಪ್ಯೂಟ್ ಆಗುತ್ತೆ. ಕಾಂಪ್ಯೂಟ್ ಆಗಿ ಇದನ್ನು ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ. ಎಲ್ಲಿಗೆ, ಎಗೇನ್ ಇದೇ ಜಿ ಸಿ ಡಿ ಫಂಕ್ಷನ್ಗೆ. ಯಾಕೆಂದರೆ ಇಲ್ಲಿ ಫಂಕ್ಷನ್ ಕಾಲ್ ಇದೆ ನೋಡಿ, ಜಿ ಸಿ ಡಿ ಅಂತೇಳಿ. ಸೊ ಇದು ರಿಕರ್ಸಿವ್ ಫಂಕ್ಷನ್. ಎಗೇನ್ ಸೇಮ್ ಫಂಕ್ಷನ್ ಕಾಲ್ ಮಾಡುತ್ತೆ. ಆಗ ಇಲ್ಲಿ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಏನು, ಎ ವ್ಯಾಲ್ಯೂ 56 ಆಗುತ್ತೆ. ಬಿ ವ್ಯಾಲ್ಯೂ 42 ಆಗುತ್ತೆ. ಬಿ ವ್ಯಾಲ್ಯೂ ಇಲ್ಲಿ ನಾಟ್ ಈಕ್ವಲ್ ಟು 0 ಇದೆ. ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಬಿ ವ್ಯಾಲ್ಯೂ ಇಲ್ಲಿ 42, ಎ ವ್ಯಾಲ್ಯೂ 56 ಇದೆ ಅಲ್ವಾ. ಸೊ ಎ ಮಾಡ್ ಬಿ 56 ಮೈನಸ್ 42 ಮಾಡೋಣ. 6 minus 2 is 4, 5 minus 4 is 1. ಸೊ 14 is the remainder. ಎ ಮಾಡ್ ಬಿ ವ್ಯಾಲ್ಯೂ 14 ಬಂತು. ಈಗ ಈ ಎ ಮತ್ತು ಬಿ ವ್ಯಾಲ್ಯೂ ಇದಾವಲ್ಲ, ಇದನ್ನು ಮತ್ತೆ ಆರ್ಗ್ಯುಮೆಂಟ್ ಆಗಿ ನಾವು ಸೇಮ್ ಫಂಕ್ಷನ್ಗೆ ಪಾಸ್ ಮಾಡ್ತೀವಿ. ಜಿ ಸಿ ಡಿ ಫಂಕ್ಷನ್, ರಿಕರ್ಸಿವ್ ಫಂಕ್ಷನ್ ಮತ್ತೆ ಕಾಲ್ ಆಗುತ್ತೆ. ಸೊ ಇಲ್ಲಿ ಈಗ ಎ ವ್ಯಾಲ್ಯೂ 42, ಬಿ ವ್ಯಾಲ್ಯೂ 14, ಬಿ ನಾಟ್ ಈಕ್ವಲ್ ಟು 0 ಇದೆ. ಸೊ ಈ ಸ್ಟೇಟ್ಮೆಂಟ್ ಸ್ಕಿಪ್ ಆಗುತ್ತೆ. ಅಗೇನ್ ಜಿ ಸಿ ಡಿ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಬಿ ವ್ಯಾಲ್ಯೂ 14, ಎ ವ್ಯಾಲ್ಯೂ 42 ಇದೆ. ಸೊ ಎ ಮಾಡ್ ಬಿ ಅಂತಂದರೆ 42 ಮಾಡ್ ಬಿ ಅಂತಂದರೆ 14, 42 ಮಾಡ್ 14, 14 1s are 14, 14 2s are 28, 14 3s are 42. ಸೊ 14 3s are ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 42 ರಿಮೈಂಡರ್ 0 ಬರುತ್ತೆ. ಓಕೆ, ಸೊ ನಮ್ಮ ಬೇಸ್ ಕೇಸಲ್ಲಿ ರೀಚ್ ಆದ್ವಿ. ಈಗ ಇವೆರಡು ಆರ್ಗ್ಯುಮೆಂಟ್ಸನ್ನು ಕೂಡ ಮತ್ತೆ ಪಾಸ್ ಮಾಡ್ತೀವಿ ನಾವು ಫಂಕ್ಷನ್ಗೆ. ಇಲ್ಲಿ ಎ ವ್ಯಾಲ್ಯೂ 14, ಬಿ ವ್ಯಾಲ್ಯೂ 0 ಆಯಿತು ಅಲ್ವಾ. ಎ ವ್ಯಾಲ್ಯೂ 14, ಬಿ ವ್ಯಾಲ್ಯೂ 0. ಸೊ ಇಲ್ಲಿ ಬಿ ಈಸ್ ಈಕ್ವಲ್ ಟು 0, ಈ ಕಂಡೀಷನ್ನು ಟ್ರೂ ಆಗಿಬಿಡುತ್ತೆ. ಇಫ್ ಬಿ ಈಸ್ ಈಕ್ವಲ್ ಟು 0 ರಿಟರ್ನ್ ಎ. ಎ ವ್ಯಾಲ್ಯೂ ಏನಿತ್ತು, ಇಲ್ಲಿ 14 ಇತ್ತು. ಆ 14 ಏನಾಗುತ್ತೆ, ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಆಗುತ್ತೆ. ವ್ಯಾಲ್ಯೂ 14. ದಟ್ ಈಸ್ ಆ್ಯಕ್ಚುಲಿ ಜಿ ಸಿ ಡಿ ಆಫ್ ಗಿವನ್ ನಂಬರ್ಸ್ 98 ಆ್ಯಂಡ್ 56. ಇದು ಜನರಲ್ ಕೇಸ್. ರಿಕರ್ಸಿವ್ ಆಗಿ ಸೇಮ್ ಫಂಕ್ಷನನ್ನು ಕಾಲ್ ಮಾಡುತ್ತೆ, ಜಿ ಸಿ ಡಿ ಅನ್ನೋ ಫಂಕ್ಷನನ್ನು. ಎಲ್ಲಿವರೆಗೂ, ಬೇಸ್ ಕೇಸ್ ರೀಚ್ ಆಗೋವರೆಗೂ, ಬಿ ಈಸ್ ಈಕ್ವಲ್ ಟು 0 ಆಗೋ ತನಕ. ಹೀಗೆ ಜಿ ಸಿ ಡಿ ಆಫ್ 2 ನಂಬರ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ಯೂಕ್ಲಿಡಿಯನ್ ಅಲ್ಗಾರಿದಮ್. ದಿಸ್ ಈಸ್ ಜಿ ಸಿ ಡಿ ಆಫ್ ಗಿವನ್ 2 ನಂಬರ್ಸ್, ದಟ್ ಈಸ್ 14. ಓಕೆ, ನಾವು ಜಿ ಸಿ ಡಿ ಇಂಪ್ಲಿಮೆಂಟೇಷನ್ ಕಲ್ತಿದ್ದೀವಿ ಈ ಕ್ಲಾಸಲ್ಲಿ. ಅದ್ರ ಜೊತೆಗೆ ಜಿ ಸಿ ಡಿ ಅಂತಂದ್ರೆ ಏನು ಅಂತ ನಮಗೆ ಗೊತ್ತಾಗಿದೆ. ಜಿ ಸಿ ಡಿ ಸ್ಟ್ಯಾಂಡ್ಸ್ ಫಾರ್ ಗ್ರೇಟೆಸ್ಟ್ ಕಾಮನ್ ಡಿವಿಸರ್. ಜಿ ಸಿ ಡಿ ಆಫ್ 2 ಇಂಟೀಜರ್ಸ್ ಈಸ್ ದ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್. ಇದು ಇಂಪಾರ್ಟೆಂಟ್. ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಡಿವೈಡ್ಸ್ ಬೋತ್ ದ ಗಿವನ್ ಇಂಟೀಜರ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ರಿಕರ್ಷನನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡುವಂಥ ಇನ್ನೊಂದು ಪ್ರೋಗ್ರಾಮ್ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.